ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ವತಿಯಿಂದ ಇಂದು ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕರ್ನಾಟಕ ಅನುದಾನಿತ ನೌಕರರ ಸಂಘದ ಪ್ರಮುಖ ಬೇಡಿಕೆಗಳಾದ ವೇತನ, ನಿವೃತ್ತಿ ವೇತನ, ಸಿಬ್ಬಂದಿ ಕೊರತೆ ನೀಗಿಸಲು ಹುದ್ದೆಗಳ ಬಡ್ತಿ, ಪ್ರಮುಖವಾಗಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ ಜಾರಿಗೆ ತರುವಂತೆ, ಅನುದಾನಿತ ನೌಕರರಿಗೂ ಕೂಡ ಸರ್ಕಾರಿ ನೌಕರರಂತೆ ವೈದ್ಯಕೀಯ ಸೌಲಭ್ಯ ನೀಡದೆ ತಾರತಮ್ಯ ಮಾಡಿದ್ದಾರೆ. ಎಲ್ಲವೂ ಕೂಡ ನೆನಗುದಿಗೆ ಬಿದ್ದಿದ್ದು ಸರ್ಕಾರ ಯಾವುದೇ ಭರವಸೆ ಈಡೇರಿಸಿಲ್ಲ. ಸರ್ಕಾರ ಆಡಳಿತಕ್ಕೆ ಬಂದು ವರ್ಷ ಕಳೆದರೂ ಕೂಡ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿರುವ ಒಂದು ಭರವಸೆಯನ್ನು ಕೂಡ ಜಾರಿಗೊಳಿಸದ ಕಾರಣ ಈ ರ್ಯಾಲಿಯನ್ನು ನಡೆಸಲಾಗಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಒಂದು ವೇಳೆ ಶಿಕ್ಷಕರ ದಿನಾಚರಣೆಯ ದಿನವಾದ ಸೆಪ್ಟೆಂಬರ್ 5ರ ಒಳಗಾಗಿ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ ಅವರು ಮಾತನಾಡಿ ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಜಿಲ್ಲಾಧ್ಯಕ್ಷರಾದ ಅಂತಪ್ಪ ಬಿರಾದರ್, ತಾಲೂಕು ಅಧ್ಯಕ್ಷರಾದ ಶಿವಾಜಿ, ಮುಖಂಡರಾದ ಅನುದಾನ ರಹಿತ ಶಾಲಾ ಕಾಲೇಜುಗಳ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷರಾದ ರೇವಣಸಿದ್ದಪ್ಪ ಜಲಾದೆ, ಜಿಲ್ಲಾ ಅನುದಾನಿತ ಪ್ರಾಥಮಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸಂಶೆಟ್ಟಿ ಹಲ್ಬರ್ಗ, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚನ್ಶೆಟ್ಟಿ, ಪ್ರಶಾಂತ್ ರಾಗ, ಪರಮೇಶ್ವರ್ ಬಿರಾದರ್, ಉಮೇಶ್ ಪಾಟೀಲ್, ಲಕ್ಷ್ಮಣ್ ಪೂಜಾರಿ, ಶಿವಕುಮಾರ್ ವಾಲ್ದೊಡ್ಡಿ, ಶಿವಕುಮಾರ್ ಬಿರಾದರ್, ಜಟ್ಟಪ್ಪ ಪೂಜಾರಿ, ನಾಮದೇವ್ ಶರ್ಮಾ ಸೇರಿದಂತೆ ಪ್ರೌಢಶಾಲಾ ಮುಖ್ಯ ಗುರುಗಳ ಶಿಕ್ಷಕರು, ಪಿಂಚಣಿ ವಂಚಿತ ನೌಕರರ ಸಂಘದ ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ 200ಕ್ಕೂ ಅಧಿಕ ಪದಾಧಿಕಾರಿಗಳು, ಜನರು, ನೌಕರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘ ಬೀದರ್ ಜಿಲ್ಲಾ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಲ್ಲರೂ ಭಾರತ್ ಮಾತಾ ಕಿ ಹೇಳ್ಯಾರ. ಅವರಿಗೆ ನಮ್ಮ ಸಂಘದ ಪರವಾಗಿ ಅನೇಕ ಧನ್ಯವಾದಗಳನ್ನು ಹೇಳುತ್ತೇನೆ. ನೌಕರರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ಹೇಳಿದ್ದಾರೆ, ಈ ಸರ್ಕಾರಕ್ಕೆ ಏನರ ಮನುಷ್ಯತ್ವ ಇದ್ದರೆ ಅತಿ ಶೀಘ್ರ ಬಿಡುಗಡೆ ಮಾಡ್ಬೇಕಂತ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಸಂಪೂರ್ಣವಾದಂತಹ ಈ ಇವರಿಗೆ ಮಾನ್ಯರೇ, ವಿಷಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಪ್ರಮುಖ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವ ಕುರಿತು ಪ್ರಮುಖ ಬೇಡಿಕೆಗಳು: ಕರ್ನಾಟಕ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳು ಸಿಬ್ಬಂದಿಗಳ ವೇತನ, ನಿವೃತ್ತಿ ವೇತನ ಮತ್ತು ಇತರೆ ಸೌಲಭ್ಯಗಳ ನಿಯಂತ್ರಣ ವಿಧೇಯಕಕ್ಕೆ 2014ಕ್ಕೆ ತಿದ್ದುಪಡಿ ತಂದು ಅಥವಾ ರದ್ದುಪಡಿಸಿ ಭವಿಷ್ಯವರ್ತಿಯಾಗಿ ಜಾರಿಗೆ ಬರುವಂತೆ ಕ್ರಮ ವಹಿಸುವ ಮೂಲಕ ತಮಗೆ 1/4/2006 ಪೂರ್ವದಲ್ಲಿ ನೇಮಕವಾಗಿ ನಂತರ ಅನುದಾನಕ್ಕೆ ಒಳಪಟ್ಟ ನೌಕರರ ಅನುದಾನಕ ಪೂರ್ವದ ಸೇವೆಯನ್ನು ಕೇವಲ ಪಿಂಚಣಿ ಸೌಲಭ್ಯಕ್ಕೆ ಮಾತ್ರ ಪರಿಗಣಿಸಿ ಹಳೆಯ ನಿಶ್ಚಿತ ಪಿಂಚಣಿ ಸೌಲಭ್ಯ ನೀಡುವುದು. ಎರಡನೇದು, ಈಗಾಗಲೇ ಆಡಳಿತದಲ್ಲಿರುವ ತಮ್ಮ ಪಕ್ಷವು ಚುನಾವಣೆ ಪೂರ್ವ ಪ್ರಣಾಳಿಕೆಯಲ್ಲಿ ರಾಜ್ಯದ ಸರ್ಕಾರಿ ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರಿಗೆ ಎನ್ಪಿಎಸ್ ರದ್ದುಪಡಿಸಿ ಓಪಿಎಸ್ ಜಾರಿಗೆ ತರುವ ಭರವಸೆಯನ್ನು ನೀಡಿರುತ್ತದೆ. ಒಟ್ಟು 7 ವಿಷಯಗಳಿವೆ. ಭರವಸೆ ಸರ್ ನೋಡಿ ಸರ್. ಇವತ್ತಿನ ದಿವಸ ದಿನಾಂಕ 17/8/2024 ನಮ್ಮ ಬೀದರ್ ಜಿಲ್ಲೆ ರಾಜ್ಯ ಉಪಾಧ್ಯಕ್ಷನಾಗಿ ಪಿಂಚಣಿ ವಂಚಿತ ನೌಕರರ ಸಂಘ ರಾಜ್ಯ ಉಪಾಧ್ಯಕ್ಷನಾಗಿ ಮಾತನಾಡುತ್ತಿದ್ದೇನೆ. ನಮಗೆ ಪ್ರಣಾಳಿಕೆಯಲ್ಲಿ ಮಾತನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಸರ್ಕಾರವರು, ಕಾಂಗ್ರೆಸ್ ಸರ್ಕಾರವನ್ನು. ಆ ಪ್ರಕಾರ ನಾವು ನ್ಯಾಯಯುತ ಬೇಡಿಕೆಯಾಗಿ ನಾವು ಜಿಲ್ಲಾಧಿಕಾರಿ ಮುಖಾಂತರ 500-600 ಜನ ಶಿಕ್ಷಕರು, ಮುಖ್ಯ ಗುರುಗಳು ಎಲ್ಲರೂ ಸೇರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಬೇಡಿಕೆಯನ್ನು ಈಡೇರಿಸಲು ಮನವರಿಕೆ ಮಾಡಿಕೊಳ್ತೇವೆ. ಅದೇ ಪ್ರಕಾರ ಸರ್ಕಾರವು ಸೆಪ್ಟೆಂಬರ್ 5ನೇ ತಾರೀಕು ಒಳಗಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೇವೆ. ಇಲ್ಲ ಈಡೇರಿಸದಿದ್ದಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ನಂತರ ಬಂದು ಫ್ರೀಡಮ್ ಪಾರ್ಕ್ನಲ್ಲಿ ಇಡೀ ರಾಜ್ಯಾದ್ಯಂತ ಒಂದೇ ಸಲ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಸ್ಟ್ರೈಕ್ ಮಾಡೋಂಥ
ಹಾಲತ್ ತರಬೇಡ್ರಿ ಅಂತೇಳಿ ನಮ್ಮ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇವೆ. ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಹಾಗೂ ಎಜುಕೇಷನ್ ಮಿನಿಸ್ಟರ್ ಆದಂಥವ್ರಿಗೆ ನಮ್ಮ ಜಿಲ್ಲೆಯ ಪರವಾಗಿ ಎಲ್ಲ ಶಿಕ್ಷಕರ ಪರವಾಗಿ ಮತ್ತೊಮ್ಮೆ ನಾನು ಕಳಕಳಿಯ ಮಾನಿ ಕೊಡ್ಕೊಳ್ತೇನೆ. ಒಳ್ಳೆಯ ಶಿಕ್ಷಕರಿಗೆ ನಮಗೀಗ ಜ್ಯೋತಿ ಸಂಜೀವಿನಿ ಇಲ್ಲ, ಶಿಕ್ಷಕರಿಗೆ ರಿಟೈರ್ಮೆಂಟ್ ಆದರೂ ಒಂದು ಗೋಲಿ ಇಂಜೆಕ್ಷನ್ ತೊಗೊಳಕ್ಕೆ ದುಡ್ಡಿಲ್ಲ ಶಿಕ್ಷಕರಿಗೆ. ಎಷ್ಟೋ ಜನ ಮರಣ ಆಗಿದ್ದಾರೆ ಮತ್ತು ಈಗ ಆಲ್ರೆಡಿ ರಿಟೈರ್ಮೆಂಟ್ ಖಾಲಿ ಕೈಲಿ ಹೋಗ್ಯಾರ. ಅವ್ರಿಗೆ ಕೂಳಕ್ಕೂ ಗತಿ ಇಲ್ಲದಂಥ ಪರಿಸ್ಥಿತಿ ಅದ. ಯಾರು ರಿಟೈರ್ಮೆಂಟ್ ಆಗ್ಯಾರ, ಯಾರಿಗೆ ಪ್ಯಾರ್ಲೆಸ್ ಅದ, ಯಾರೋ 10 ನಮ್ಮನ್ನ ಹಲವರು ಹೋಗಿರ್ತಾರೆ. ಯಾರ್ದಿದ್ರೆ ಅವ್ರಿಗೆ ಆಯ್ತದೆ, ಯಾರಿಗೆ ಮಾಡಲ್ರು. ಅದ್ರ ಕಡೆಯಿಂದ ಇವ್ರು ನೀವು ಸರ್ಕಾರದಾಗ ಎಲೆಕ್ಷನ್ಗೆ ಮೊದಲು ಹೇಳಿದ ಅದ್ರ ಕಡೆಯಿಂದ ತಾವು ಮಾಡಿಕೊಟ್ರೆ ತಮ್ಗೆ ಎಲ್ಲ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಜಯಕುಮಾರ್ ಪಾಟೀಲ್ ಯರ್ನಳ್ಳಿ, ರಾಜ್ಯ ಉಪಾಧ್ಯಕ್ಷರು, ಪಿಂಚಣಿ ವಂಚಿತ ನೌಕರ ಸಂಘ, ಬೀದರ್. ತಾರತಮ್ಯ ಮಾಡ್ತಾ ಇದೆ. ಅನುದಾನ ಕೊಟ್ಟ ಮೇಲೆ ಅನುದಾನ ಶಿಕ್ಷಕರು, ಸರ್ಕಾರಿ ಶಿಕ್ಷಕರು ಎಲ್ಲ ಒಂದೇ. ಅನುದಾನ ರಹಿತ ಅದು ಬೇರೆ, ಅವ್ರವ್ರು ತಾಕತ್ ಮೇಲೆ ನಡೆಯುತ್ತೆ. ಆದರೆ ಯಾವಾಗ ಸರ್ಕಾರಿ ಸಂಬಳ ನೀವು ಕೊಡ್ತೀರಲ್ಲ ಮಗ, ಸರ್ಕಾರಿ ಶಾಲೆ ಸಿಗಂತ ಎಲ್ಲಾ ಸೌಲಭ್ಯಗಳು ಕೂಡ ನ್ಯಾಯಯುತವಾಗಿ ನಮ್ಮ ಖಾಸಗಿ ಅನುದಾನಿತ ಶಿಕ್ಷಕರ ಸೇವೆಗಳ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇದೊಂದು ಸಾಂಕೇತಿಕವಾಗಿ ಇವತ್ತು ಜಿಲ್ಲಾ ಸಂಘಟನೆಯಿಂದ ಏನೇನು ಸಾಂಕೇತಿಕವಾಗಿ ಒಂದು ಹೋರಾಟ ಮಾಡ್ತದೆ. ಸರ್ಕಾರ ಬಹಳ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಯಾಕಂದ್ರೆ ಪಿಂಚಣಿ ಮೇಲೆ ಅವರ ಜೀವನ ನಡೆಯುತ್ತೆ. ಇವತ್ತು ನಿವೃತ್ತಿ ಆದ ನಂತರ ಏನು ಹೊಸ ಸ್ಕೀಮ್ ಪ್ರಕಾರ ಶಿಕ್ಷಕರ ಅನ್ಯಾಯ ಆಗ್ತಾ ಇದೆ, ಅದ್ರ ಜೊತೆಗೆ ಇನ್ನೂ 6 ಬೇಡಿಕೆಗಳಿವೆ. ಅನೇಕ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸರಿಯಾಗಿ ಸಂಬಳ ಗೌರವ ನೀಡುವುದು ಇರ್ಬೋದು. ಬೇರೆ ಬೇರೆ ಶಾಲೆಗೆ ಸಂಬಂಧಪಟ್ಟಂತ ಸರ್ಕಾರಿ ಶಾಲೆಯಲ್ಲಿ 4 ಹುಡುಗರು ಇರೋದಿಲ್ಲ, ಎಲ್ಲ ಫೆಸಿಲಿಟಿ ಬರುತ್ತೆ. ನಮ್ಮಲ್ಲಿ 400 ಸಂಖ್ಯೆ ಇದ್ದರೂ ಕೂಡ ನಾವು ಮತ್ತೆ ಸರ್ಕಾರ ಎದುರ ಕೈ ಚಾಚಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಸರ್ಕಾರ ಈ ರೀತಿಯಲ್ಲಿ ಬಹಳ ಗಂಭೀರತೆಯನ್ನು ವಿಚಾರ ಮಾಡಬೇಕು. ಮೊನ್ನೆ ನಾವು ಕಳೆದ ಸಲ 25ನೇ ತಾರೀಕು ಶಿಕ್ಷಕರು ಮಳೆಯಲ್ಲೇ ಕೂಡ ಬೀದಿಗಳು ಸುಮಾರು 6,000ಕ್ಕೂ ಮೇಲ್ಪಟ್ಟ ಶಿಕ್ಷಕರು. ಅಂದ್ರೆ ಶಿಕ್ಷಣ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ನಿರ್ಲಕ್ಷಿಸಲ್ಪಟ್ಟಂತಹ ಶಿಕ್ಷಣ ಕ್ಷೇತ್ರ ಯಾವುದಾದ್ರು ಇದ್ರೆ ಅದು ಶಿಕ್ಷಣ. ಹಾಗಾಗಿ ಆ ರಾಜ್ಯದ ಇರಬಹುದು, ಆ ದೇಶದ ಇರಬಹುದು, ಇತಿಹಾಸ ಮತ್ತು ಸಮಗ್ರ ವಿಕಾಸ ಆಗಬೇಕಾದರೆ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾದಂತ ಆದ್ಯತೆಯನ್ನು ನೀಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು, ವಿದ್ಯೆಯನ್ನು ದಾನ ಮಾಡ್ತಕ್ಕಂಥ ಶಿಕ್ಷಕರಿಗೆ ನೆಮ್ಮದಿ ಜೀವನ ಮಾಡ್ತಕ್ಕಂಥ ಕರ್ತವ್ಯ ಅದು ಸರ್ಕಾರಕ್ಕಿದೆ. ಹಾಗಾಗಿ ನಮ್ಮ ಅನುದಾನ ಸಹಿತ ಪ್ರಾಥಮಿಕ, ಪ್ರೌಢ ಮತ್ತು PU ಕಾಲೇಜಿನ ಶಿಕ್ಷಕರ ನ್ಯಾಯಯುತವಾದ ಬೇಡಿಕೆಯನ್ನು ತಕ್ಷಣ ಏನಪ್ಪ ಸರ್ಕಾರ ಗಂಭೀರತೆಯಿಂದ ಪರಿಗಣಿಸಬೇಕು. ಒಂದು ವೇಳೆ ಪರಿಗಣಿಸದೆ ಹೋದರೆ ನಿಮ್ಮ ಸಂಘಟನೆ ಏನು ಹೋರಾಟ ಮಾಡ್ತದೋ ಕೂಡ ನಾವು ಅನುದಾನ ರಹಿತ ಸಹಿತ ಪೂರ್ಣ ಶಾಲಾ ಕಾಲೇಜುಗಳು ಬಂದ್ ಮಾಡಿ ನಿಮ್ ಜೊತೆ ನಾವು ರಸ್ತೆಯಲ್ಲಿ ನಿಲ್ಲಕ್ಕೆ ನಾವು ಸಿದ್ಧರಿದ್ದೀವಿ. ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಬಹಳ ಗಂಭೀರತೆಯನ್ನು ಹೆಚ್ಚಿಸಿಕೊಂಡು ಇವರ ಬೇಡಿಕೆಯನ್ನು ಈಡೇರಿಸಬೇಕಂತ ನಾನು ಈ ಹೋರಾಟದ ಮೂಲಕ ವಿನಂತಿ ಮಾಡ್ಕೊಂಡಿದ್ದೀನಿ. ಅನುದಾನಿತ ಶಿಕ್ಷಕರು ಇವತ್ತು ಪಿಂಚಣಿಯಿಂದ ಯಾರು ವಂಚಿತರಾಗಿದ್ದಾರೆ ಇವತ್ತು ಒಂದು ಹೋರಾಟಕ್ಕೆ ಇವತ್ತು ಇಳಿದಿದ್ದಾರೆ. ಈಗಾಗಲೇ ಅವರು ಸೆಪ್ಟೆಂಬರ್ 5ನೇ ತಾರೀಕಿನ ಒಳಗಾಗಿ ಅವರೊಂದು ಗಡುವನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. 5ನೇ ತಾರೀಕೊಳಗೆ ಅವ್ರೇನು ಹೋರಾಟಗಳನ್ನ ಏನ್ ಇಟ್ಕೊಂಡಿದ್ದಾರೆ ಅವೆಲ್ಲವನ್ನ ನೆರವೇರಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕಾಗಿದೆ. ಇವತ್ತು ಕೇಳುವಂತ ಹೋರಾಟದ ಬಿತ್ತಿ ಏನು ಅಲ್ಲದು. ಅವ್ರು ನ್ಯಾಯಯುತವಾದ ಬೇಡಿಕೆಯನ್ನು ಕೇಳ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಪಿಂಚಣಿಯನ್ನು ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಈ ಸರ್ಕಾರ ಇವತ್ತು ಸರ್ಕಾರಿ ನೌಕರಿಗೆ ಒಂದು ತರ ಮತ್ತು ಅನುದಾನಿತ ಶಿಕ್ಷಕರಿಗೆ ಒಂಥರ ತಾರತಮ್ಯ ಮಾಡೋದು ನಿಜವಾಗ್ಲೂ ಇದು ಪ್ರತಿಯೊಬ್ಬರು ಸಹ ಖಂಡಿಸಬೇಕಂತ ವಿಷಯವಾಗಿದೆ. ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇವರು ಏನೀಗ ಒಂದು 5-6 ಈ ಮನವಿಯಲ್ಲಿ ಹೇಳ್ತಾರೆ ಏನೇನು ಹೋರಾಟಗಳ ರೂಪುರೇಷೆಗಳು ಏನಾದವೋ, ಏನೇನು ಬೇಡಿಕೆಗಳು ಅವೆಲ್ಲವನ್ನ ನೆರವೇರಿಸುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ. ಯಾಕಂದ್ರೆ ಒಂದು ನಾಡಿನ ಒಂದು ದೇಶದ ಅಭಿವೃದ್ಧಿಯನ್ನ ಇವತ್ತು ಅವೆಲ್ಲ ಕೇಳಬೇಕಾದ್ರೆ ಅದು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಹೀಗಾಗಿ ನಮ್ಮ ಶಿಕ್ಷಕರನ್ನ ಈ ರೀತಿ ಬೀದಿಗೆ ತರುವುದರ ಮೂಲಕ ಒಂಥರ ಅವಮಾನ ಮಾಡುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಇವತ್ತು ಕೈ ಬಿಡಬೇಕಾಗಿದೆ. ನ್ಯಾಯಯುತವಂತ ನಮ್ಮ ಶಿಕ್ಷಕರ ಬೇಡಿಕೆಯನ್ನ ಹೋರಾಟಕ್ಕೆ ಇವಾಗ ಇಳ್ತಾ ಇದ್ದಾರೆ. ಬರುವ ದಿನಗಳಲ್ಲಿ, ಯಾಕಂದ್ರೆ ಈಗಾಗಲೇ ಅವರು ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಬರುವ 5ನೇ ತಾರೀಕಿನ ಒಳಗಾಗಿ ಅಂದ್ರೆ ಶಿಕ್ಷಕರ ದಿನಾಚರಣೆ ಒಳಗಾಗಿ ಆ ಎಲ್ಲ ಬೇಡಿಕೆಗಳನ್ನ ಪೂರೈಸಬೇಕು ಅಂತಕ್ಕಂಥ ಬೇಡಿಕೆನ ಅವರು ನಿಂತಿದ್ದಾರೆ. ನಿಜವಾಗ್ಲೂ ಇವೆಲ್ಲ ನ್ಯಾಯಯುತ ಬೇಡಿಕೆ ಇದೆ. ಮತ್ತು ತಾವು ಯಾರು ಸಹ ಏನು ಅಂಜುವ ಇದು ಇಲ್ಲ. ಯಾಕಂದ್ರೆ ನೀವು ನ್ಯಾಯಯುತವಾದ ಹಕ್ಕನ್ನು ಕೇಳ್ತಾ ಇದ್ರಿ, ಇದನ್ನು ಭಿಕ್ಷೆಯನ್ನು ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ಶಿಕ್ಷಕರು ಸಂಘಟಿತರಾಗೋದ್ರ ಮೂಲಕ ಈ ಹೋರಾಟಕ್ಕೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು, ನಾಡು ನುಡಿ ಭಾಷೆ ಸಂಬಂಧಪಟ್ಟಂತ ಯಾವುದೇ ಹೋರಾಟಗಳಿರ್ಲಿ ಅದು ಕನ್ನಡ ಸಾಹಿತ್ಯ ಪರಿಷತ್ತು ನಿಮ್ ಜೊತೆಗಿಳಿದು ಬೀದಿಗಿಳಿದು ಹೋರಾಟ ಮಾಡುವಂತ ನಿರ್ಣಯ ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗೂ ನಿಮ್ ಜೊತೆಗೆ ಇರುತ್ತೆ. ಅದು ಬರುವ ದಿನಗಳಲ್ಲಿ ಯಾವುದೇ ರೀತಿಯ ಹೋರಾಟ ತೆಗೆದುಕೊಂಡ್ರು ಸಹ ನಾವು ನಿಮ್ ಜೊತೆ ಗಟ್ಟಿಗೆ ನಿಲ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಸಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಗಳು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.
ನಿಜವಾಗ್ಲೂ ಶಿಕ್ಷಣ ಸಚಿವರಿಗೆ ಮಾನ ಮರ್ಯಾದೆ ಅಂತ ಏನಾದ್ರು ತಮ್ಗಿದ್ರೆ ನಾವು ಶಿಕ್ಷಕರನ್ನ ಈ ರೀತಿ ಬೀದಿಗೆ ತರುವಂತ ಕೆಲಸಕ್ಕೆ ದಯವಿಟ್ಟು ಮುಂದಾಗಬೇಡಿ. ಯಾಕಂದ್ರೆ ಇಡೀ ನಾವು ಯಾರೇ ಎಷ್ಟೋ ದೊಡ್ಡ ವ್ಯಕ್ತಿಗಳದ್ದು ನಾವೆಲ್ಲ ಬಂದಿದ್ದು ಶಿಕ್ಷಕರ ಮೂಲಕನೇ ಇದೆ. ಹೀಗಾಗಿ ಆ ಶಿಕ್ಷಕರು ಬಹಳ ಪ್ರಾಮಾಣಿಕವಾಗಿ ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ರೀತಿ ಬೀದಿಗೆ ತರಲಾರ್ದೇನೆ ಅವ್ರ ನ್ಯಾಯಯುತ ಬೇಡಿಕೆಗಳನ್ನೆಲ್ಲ ಈಡೇರಿಸುವಂತೆ ಮುಂದಾಗಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಸರ್ಕಾರ ಸ್ಪಂದಿಸದಿದ್ದಲ್ಲಿ ಸೆಪ್ಟೆಂಬರ್ 5ರವರೆಗೆ ಸರ್ಕಾರ ಸ್ಪಂದಿಸದಿದ್ದಲ್ಲಿ ನಮ್ಮ ಹೋರಾಟ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಕಾಲದವರೆಗೆ ನಾವು ಅಲ್ಲಿ ಕುಳಿತುಕೊಂಡು ನಾವು ಆ ಮುಂದಿನ ಹೋರಾಟ ಮಾಡಬೇಕಾಗ್ತದೆ. ಆದ್ದರಿಂದ ಇದೇ ಒಂದು ಮನವಿಗೆ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ನ್ಯಾಯಯುತವಾದ ಏನು ಬೇಡಿಕೆ ಇದೆ, ಪಿಂಚಣಿ ಬೇಡಿಕೆ ಇದೆ, ಯಾವ ರೀತಿ ಸರ್ಕಾರಿ ನೌಕರರಿಗೆ ಪಿಂಚಣಿ ಕೊಡ್ತಾ ಇದೆ ಸರ್ಕಾರ, NPS ಆದರೂ ಕೊಡ್ತಾ ಇದೆ ಸರ್ಕಾರಿ ನೌಕರರಿಗೆ, 2000 ನಂತರ ನೇಮಕ ಹೊಂದಿದ್ದವರಿಗೆ, ಅನುದಾನಿತ ಶಾಲೆ ಕಾಲೇಜುಗಳಲ್ಲಿ ನೇಮಕವಾಗಿರುವಂಥ ಯಾವುದೇ ನೌಕರಿಗೆ ಯಾವುದೇ ಪಿಂಚಣಿ ಇಲ್ಲ ಇವತ್ತಿನ ದಿವಸ. ಇದು ಅತಿ ದುಃಖಕರ ಸಂಗತಿ ಇದೆ. ನಮ್ಮ ಒಂದು ಸಂಸ್ಥೆಯ ಶಾಲೆಯಲ್ಲಿ ಹೋದ ವರ್ಷ ಒಬ್ಬ ಶಿಕ್ಷಕರು ನಿವೃತ್ತಿ ಹೊಂದಿ ಸುಮಾರು ಲಕ್ಷ ಗಂಟೆ ವೇತನವನ್ನು ತಗೊಂಡು ನಿವೃತ್ತಿ ಹೊಂದಿದ ಮರು ದಿವಸ ಹಿಡಿದು ಒಂದು ಕಾಸಿಲ್ಲದೆ ನಾವು ಮನೆಗೆ ಹೋಗುವಂಥ ಪರಿಸ್ಥಿತಿ ಇದೆ. ಅದಕ್ಕೆ ಸರ್ಕಾರ ಇದಕ್ಕೆ ಕೂಡಲೇ ಸ್ಪಂದಿಸಿ ನಮಗೆ ನಮ್ಮ ಒಂದು ನ್ಯಾಯಯುತವಾದಂಥ ಒಂದು ಬೇಡಿಕೆ ಈಡೇರಿಸ್ತದಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ. ಯಾಕಂದರೆ ಈ ಸರ್ಕಾರ ತನ್ನ ಮ್ಯಾನಿಫೆಸ್ಟೋಯಲ್ಲೇ ಹೇಳಿಕೆ ಕೊಟ್ಟಿದೆ, ನಾವು OPS ಅನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದೆ. ಅದರಂತೆ ಈ ಸರ್ಕಾರ ಅದನ್ನು ಪೂರೈಸ್ತದಂತ ಭರವಸೆಯೊಂದಿಗೆ ಇವತ್ತಿನ ನಮ್ಮ ಹೋರಾಟವನ್ನು ನಾವು ಮನವಿ ಪತ್ರ ಕೊಡುವ ಮೂಲಕ ನಮ್ಮ ಹೋರಾಟ ಮಾಡ್ತಾ ಇದ್ದೀವಿ. ಧನ್ಯವಾದ. 2024ರಂದು ರಾಜ್ಯಾದ್ಯಂತ ಅನುದಾನಿತ ಶಾಲಾ ಕಾಲೇಜು ಪ್ರೌಢಶಾಲಾ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲು ತೀರ್ಮಾನಿಸಲಾಗಿತ್ತು. ಅದೇ ರೀತಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಹೀಗಾಗಿ ಸರ್ಕಾರ ಆದಷ್ಟು ಬೇಗ ನಮ್ಮ ಬೇಡಿಕೆ ಒಂದು ಈಡೇರಿಸಬೇಕಂತ ಮನವಿ ಮಾಡಿಕೊಳ್ಳುತ್ತೇನೆ. ಈಗಾಗಲೇ ಹಲವಾರು ಸಲ ನಾವೇನದಂದ್ರೆ ಸ್ಟ್ರೈಕ್ ಮಾಡೀವಿ. ಬೆಂಗಳೂರಿನಲ್ಲಿ 163 ದಿವಸನೂ ಸಹ ನಾವು ಕೂತೀವಿ. ಸರ್ಕಾರ ಒಪ್ಕೊಂಡಾಗ ಒಂದು ಪ್ರಣಾಳಿಕೆಯಲ್ಲಿ ಇಟ್ಟು ನಮ್ಮನ್ನು ಆಯ್ತು ನಮ್ದು ಸರ್ಕಾರ ರಚನೆ ಆಯಿತು ಅಂದ್ರೆ ನಿಮಗೆ ಪೆನ್ಷನ್ ಮಾಡ್ತೀವಿ ಅಂತಕ್ಕಂಥ ವಿಷಯವನ್ನು ತಿಳಿಸಿತ್ತು. ಅದೇ ರೀತಿ ಸರ್ಕಾರ ನುಡಿದಂತೆ ನಡೆದುಕೊಳ್ಳುತ್ತದೆ ಅಂತೇಳಿ ವಿಶ್ವಾಸವಿಟ್ಟು ಆದಷ್ಟು ಶೀಘ್ರದಲ್ಲಿ ಏನದಂದ್ರೆ ನಮ್ಮ ಮುಂದಿನ ಒಂದು ಹೋರಾಟಕ್ಕೆ ಅವಕಾಶ ಮಾಡಲಾರ್ದಂಗೆ ಪೆನ್ಷನ್ ಕೊಡಬೇಕಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇನೆ. ಜಿಲ್ಲಾಧ್ಯಕ್ಷ ಅಂತ್ಯಪ್ಪ ಬಿರಾದರ್.